ನನ್ನ ಆತ್ಮೀಯ ಸ್ನೇಹಿತರೆ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ತಿಕ ಮಾಸದ ಕುರಿತು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಕಾರ್ತಿಕ ಮಾಸ ಹಿಂದೂ ಕ್ಯಾಲೆಂಡರಿನ 8ನೇ ತಿಂಗಳಲ್ಲಿ ಬರುತ್ತೆ. ಈ ಮಾಸ ಪವಿತ್ರ ಮಾಸವಾಗಿದ್ದು ಶಿವ ಹಾಗೂ ವಿಷ್ಣು ದೇವರಿಗೆ ಸಮರ್ಪಿಸಿದೆ. ಈ ತಿಂಗಳಿನಲ್ಲಿ ನಿತ್ಯದ ಪೂಜೆ ಹಾಗೂ ಆಚರಣೆಗಳನ್ನು ಸೋಮವಾರದ ದಿನದಂದು ಹಮ್ಮಿಕೊಳ್ಳಲಾಗುತ್ತದೆ. ನಿತ್ಯದ ಪೂಜೆಗಳು ಯಾವೆಂದರೆ ಮಣ್ಣಿನ ದೀಪಗಳನ್ನು ಬೆಳಗುವುದು, ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಸೂರ್ಯೋದಯದ ಮುನ್ನ ಮಾಡುವುದು ಹಾಗೂ ಉಪವಾಸವನ್ನು ಕೈಗೊಳ್ಳುವುದು. ಈ ಮಾಸದ ಧಾರ್ಮಿಕ ಮಹತ್ವ ಹಾಗೂ ಆಚರಣೆಗಳು. ಕಾರ್ತಿಕ ಮಾಸದ ಪೂಜೆ. ಈ ತಿಂಗಳು ಶಿವದೇವರಿಗೆ ಸಮರ್ಪಿಸಿದ್ದು ಸೋಮವಾರಕ್ಕೆ ವಿಶೇಷ ಮಹತ್ವವನ್ನು ಪಡೆದಿದೆ. ಪುಣ್ಯಸ್ನಾನ. ಭಕ್ತಾದಿಗಳು ಪುಣ್ಯಸ್ನಾನವನ್ನು ನದಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಸೂರ್ಯೋದಯದ ಮುನ್ನ ಮಾಡುತ್ತಾರೆ. ಈ ಆಚರಣೆಯನ್ನು ಕಾರ್ತಿಕ ಸ್ನಾನ ಅಂತ ಕರೀತಾರೆ. ದೀಪಗಳನ್ನು ಹಚ್ಚುವುದು. ದೀಪಗಳನ್ನು ಹಚ್ಚುವುದು ಈ ಮಾಸದ ಪ್ರಮುಖ ಆಚರಣೆ. ದೀಪಗಳನ್ನು ಮನೆಗಳಲ್ಲಿ ಬೆಳಗಿಸುತ್ತಾರೆ. ತುಳಸಿ ಗಿಡದ ಹತ್ತಿರ, ದೇವಸ್ಥಾನಗಳಲ್ಲೂ ಅದರಲ್ಲೂ ಶಿವನ ದೇವಾಲಯದಲ್ಲಿ ದೀಪಗಳನ್ನು ಕಾರ್ತಿಕ ಸೋಮವಾರದಂದು ಹಚ್ಚುತ್ತಾರೆ. ಉಪವಾಸದ ಆಚರಣೆ. ಕಾರ್ತಿಕ ಮಾಸದ ಸಮಯದಲ್ಲಿ ಸೋಮವಾರದಂದು ಉಪವಾಸವನ್ನು ಜನರು ಮಾಡುತ್ತಾರೆ. ಸಾಮಾನ್ಯ ಆಚರಣೆಯಾಗಿ ಆಧ್ಯಾತ್ಮಿಕ ಹಾಗೂ ಭೌತಿಕ ಯೋಗಕ್ಷೇಮಕ್ಕಾಗಿ ಭಗವಂತನ ಆಶೀರ್ವಾದವನ್ನು ಪಡೆಯುವುದು. ವನಭೋಜನ. ಹಚ್ಚ ಹಸಿರಿನ ಪ್ರದೇಶವಿರುವ ಉದ್ಯಾನವನದಲ್ಲಿ ಜನರು ಈ ದಿನ ತಮ್ಮ ಕುಟುಂಬ ಸಮೇತ ಕಿರುಪ್ರವಾಸವನ್ನು ಮಾಡಿ ದಿನದಲ್ಲಿ ಅಡುಗೆಯನ್ನು ಮಾಡಿದ ಅಡುಗೆಯನ್ನು ದೇವರಿಗೆ ಅರ್ಪಿಸುವುದು. ಉಳಿದ ಆಚರಣೆಗಳು. ಶಿವ ಮತ್ತು ವಿಷ್ಣು ದೇವರನ್ನು ಪ್ರಾರ್ಥನೆಯನ್ನು ಸಲ್ಲಿಸುವುದು. ದೀಪಗಳನ್ನು ಬೆಳಗಿಸಿ ದೀಪದ ಪೂಜೆ ಈ ದಿನದ ಪ್ರಮುಖ ಪೂಜೆಯಾಗಿದ್ದು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಮತ್ತು ಕೆಟ್ಟ ದೃಷ್ಟಿಯಿಂದ ದೂರ ಮಾಡುತ್ತದೆ. ಕಾರ್ತಿಕ ಮಾಸ ಇದೇ ವರ್ಷ ಅಕ್ಟೋಬರ್ 22 ದೀಪಾವಳಿ ಹಬ್ಬದಂದು ಪ್ರಾರಂಭವಾಗಿ ನವೆಂಬರ್ 20, 2025 ಮುಗಿಯುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾರ್ತಿಕ ಮಾಸದಂದು ಮಾಡಲಾಗುವ ಪ್ರಮುಖ ಆಚರಣೆಗಳು. ಕಾರ್ತಿಕ ಸೋಮವಾರ. ಪ್ರತಿ ಸೋಮವಾರದ ದಿನ ಈ ತಿಂಗಳಿನಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿದ್ದು ಶಿವದೇವರಿಗೆ ಸಮರ್ಪಿಸಿದ್ದು. ಭಕ್ತಾದಿಗಳು ಉಪವಾಸವನ್ನು ಮಾಡಿ ಉಪವಾಸ ಮುಗಿದ ಮೇಲೆ ಆಕಾಶದಲ್ಲಿ ಚಂದ್ರನನ್ನು ನೋಡುತ್ತಾರೆ. ಬಹುತೇಕರು ಶಿವಾಲಯಕ್ಕೆ ತೆರಳಿ ವಿಶೇಷ ಪೂಜೆಗಳು, ಶಿವಲಿಂಗಕ್ಕೆ ಅಭಿಷೇಕ ಮತ್ತು ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೆ. ಪುರಾಣಗಳ ಪ್ರಕಾರ ಶಿವನು ಚಂದ್ರದೇವನಿಗೆ ಕಾರ್ತಿಕ ಮಾಸದ ಸೋಮವಾರದ ದಿನದಂದು ಕಾಪಾಡಿ ಆಶೀರ್ವಾದವನ್ನು ಮಾಡಿರುತ್ತಾರೆ. ಶಿವನ ಆಶೀರ್ವಾದವನ್ನು ಪಡೆಯಲು ಕಾರ್ತಿಕ ಮಾಸದ ಸೋಮವಾರದ ದಿನ ಶುಭವಾಗಿರುತ್ತದೆ. ದೀಪಗಳನ್ನು ಬೆಳಗುವುದು ಅಥವಾ ದೀಪೋತ್ಸವ. ನಿತ್ಯದ ಆಚರಣೆ. ಜನರು ದೀಪಗಳನ್ನು ಮನೆಗಳಲ್ಲಿ ಹಚ್ಚಿ ಅದರಲ್ಲೂ ಮನೆಯ ಮುಖ್ಯ ಬಾಗಿಲಿನ ಮುಂದೆ ದೀಪಗಳನ್ನು ಬೆಳಗಿಸುತ್ತಾರೆ, ತುಳಸಿ ಗಿಡದ ಹತ್ತಿರ. ಈ ಆಚರಣೆ ಕತ್ತಲಿನ ಮೇಲೆ ಬೆಳಕಿನ ವಿಜಯವಾಗಿ ಸಮೃದ್ಧಿಯ ನಾಂದಿಗೆ ಕಾರಣವಾಗುತ್ತದೆ. ದೇವಾಲಯಗಳು ಮತ್ತು ನದಿಗಳು. ದೇವಾಲಯಗಳಲ್ಲಿ ದೀಪಗಳನ್ನು ಜನರು ಬೆಳಗಿಸಿ ಭಕ್ತಾದಿಗಳು ದೀಪಗಳನ್ನು ಹಚ್ಚಿ ನದಿ ನೀರಿಗೆ ತೇಲಿಬಿಡುತ್ತಾರೆ. ದೀಪದಾನ ಈ ಮಾಸದ ಪ್ರಮುಖ ಹಾಗೂ ಶ್ರೇಷ್ಠ ಆಚರಣೆ. ತುಳಸಿ ವಿವಾಹ ಅಥವಾ ಉತ್ಥಾನ ದ್ವಾದಶಿ. ಈ ತಿಂಗಳಿನ 12ನೇ ದಿನ ನವೆಂಬರ್ 2, 2025 ಕರ್ನಾಟಕ ರಾಜ್ಯದಲ್ಲಿ ತುಳಸಿ ಹಬ್ಬವಾಗಿ ಜನರು ಆಚರಣೆಯನ್ನು ಮಾಡುತ್ತಾರೆ. ಈ ಹಬ್ಬದ ದಿನದಂದು ತುಳಸಿ ಗಿಡವನ್ನು ಮಹಾಲಕ್ಷ್ಮಿ ಅಮ್ಮನವರ ಪ್ರತಿನಿಧಿಯಾಗಿ ಶ್ರೀ ಮಹಾವಿಷ್ಣುವಿನ ಸಾಲಿಗ್ರಾಮ ರೂಪದಲ್ಲಿ ವಿವಾಹವನ್ನು ಮಾಡಲಾಗುತ್ತದೆ. ತುಳಸಿ ಗಿಡವನ್ನು ಅಲಂಕರಿಸಿ ಕಿರು ದೀಪಾವಳಿಯನ್ನು ಆಚರಿಸಿ ಮುಸ್ಸಂಜೆ ಹೊತ್ತು ಪಟಾಕಿಗಳನ್ನು ಜನರು ಸಿಡಿಸುತ್ತಾರೆ. ಕಾರ್ತಿಕ ಮಾಸದ ಪೌರಾಣಿಕ ಹಿನ್ನೆಲೆಯ ಕಥೆಗಳ ಕುರಿತು ಈಗ ನಾನು ಹೇಳುತ್ತೇನೆ. ಶಿವನು ಚಂದ್ರಮೌಳೇಶ್ವರನಾದ ಕಥೆಯನ್ನು ಈಗ ನಾನು ನಿಮ್ಮ ಮುಂದೆ ವಿವರಿಸುತ್ತೇನೆ. ಒಮ್ಮೆ ಚಂದ್ರದೇವನಿಗೆ ದಕ್ಷ ಪ್ರಜಾಪತಿಯು ಶಾಪವನ್ನು ನೀಡುತ್ತಾರೆ. ಆ ಶಾಪವೇನೆಂದರೆ, ನೀನು ಕ್ರಮೇಣವಾಗಿ ಹಾಗೂ ಶಾಶ್ವತವಾಗಿ ಮಾಯವಾಗು. ಈ ಶಾಪದ ಪರಿಣಾಮವಾಗಿ ಚಂದ್ರದೇವರ ಆರೋಗ್ಯ ಕ್ಷೀಣಿಸಿ
ಚಿಂತಾಜನಕ ಸ್ಥಿತಿಗೆ ತಲುಪುವಂತಾಗುತ್ತದೆ. ಚಂದ್ರದೇವನು ತನ್ನ ಮಾವ ನೀಡಿದ ಶಾಪದಿಂದ ಮುಕ್ತಿಯನ್ನು ಪಡೆಯಲು ಶಿವನ ಕುರಿತು ಧ್ಯಾನವನ್ನು ಮಾಡುತ್ತಾನೆ. ದಕ್ಷ ಪ್ರಜಾಪತಿ ಚಂದ್ರದೇವನಿಗೆ ಶಾಪ ನೀಡಿದ ಕಾರಣವೇನೆಂದರೆ, ಚಂದ್ರದೇವ ತನ್ನ 27 ಪುತ್ರಿಯರನ್ನು ವಿವಾಹವಾಗಿರುತ್ತಾನೆ. ಆ 27 ಪುತ್ರಿಯರಲ್ಲಿ ರೋಹಿಣಿ ಎಂಬಾಕೆಗೆ ಮಹತ್ವವನ್ನು ನೀಡಿರುತ್ತಾನೆ. ಇದನ್ನು ಮನಗಂಡ 26 ಪತ್ನಿಯರು ತಮ್ಮ ತಂದೆ ದಕ್ಷನ ಬಳಿ ನೋವನ್ನು ತೋಡಿಕೊಂಡಿರುತ್ತಾನೆ. ಇದನ್ನು ಕಂಡ ದಕ್ಷ ಪ್ರಜಾಪತಿ ಕುಪಿತಗೊಂಡು ಚಂದ್ರದೇವನಿಗೆ ಶಾಪವನ್ನು ನೀಡಿರುತ್ತಾನೆ. ಆಗ ಶಿವದೇವರು ಪ್ರತ್ಯಕ್ಷವಾಗಿ ಚಂದ್ರದೇವರಿಗೆ ಮೊದಲಿನಂತೆ ಕಾಂತಿ ಬರುವಂತೆ ಮಾಡೋದಲ್ಲದೆ ಚಂದ್ರನನ್ನು ಗುಣಮುಖನಾಗುವಂತೆ ಮಾಡುತ್ತಾರೆ. ಶಿವನು ತನ್ನ ತಲೆಯ ಮೇಲೆ ಚಂದ್ರನನ್ನು ಇಟ್ಟುಕೊಳ್ಳುತ್ತಾನೆ. ಇದರಿಂದ ಚಂದ್ರನು ತಾನು ಕಳೆದುಕೊಂಡಿದ್ದ ಶಕ್ತಿ ಮರಳಿ ಪಡೆದುಕೊಳ್ಳುತ್ತಾನೆ. ಈ ಘಟನೆ ಕಾರ್ತಿಕ ಮಾಸದ ಸೋಮವಾರದ ದಿನ ನಡೆದಿರುತ್ತದೆ. ಅದಕ್ಕೆ ಕಾರ್ತಿಕ ಮಾಸದ ಸೋಮವಾರದ ದಿನ ಚಂದ್ರಮೌಳೇಶ್ವರನಾಗಿ ಶಿವನನ್ನು ಭಕ್ತಾದಿಗಳು ಪೂಜೆಯನ್ನು ಮಾಡುತ್ತಾರೆ. ಕಾರ್ತಿಕ ಹುಣ್ಣಿಮೆಯ ಕುರಿತು ಮಾಹಿತಿಯನ್ನು ಈಗ ನಾನು ನೀಡುತ್ತೇನೆ. ಪೂರ್ಣಚಂದಿರನ ಈ ತಿಂಗಳಿನಲ್ಲಿ ನವೆಂಬರ್ 5, 2025 ಕಾರ್ತಿಕ ಹುಣ್ಣಿಮೆ ಆಚರಿಸಲಾಗುತ್ತಿದ್ದು, ಈ ತಿಂಗಳಿನ ಹಬ್ಬಗಳ ಪರಾಕಾಷ್ಠೆಯಾಗಿದೆ. ಈ ದಿನ ಶಿವ ಮತ್ತು ಮಹಾವಿಷ್ಣು ದೇವರಿಗೆ ವರ್ಷದ ಏಕೈಕ ದಿನವಾಗಿ ಸಮರ್ಪಿಸಿದೆ. ತ್ರಿಪುರಾಸುರನ ಸಂಹಾರ. ಕಾರ್ತಿಕ ಹುಣ್ಣಿಮೆಯ ದಿನದಂದು ಕಾರ್ತಿಕ ಮಾಸದಲ್ಲಿ ಈ ಹುಣ್ಣಿಮೆಯನ್ನು ತ್ರಿಪುರಾರಿ ಹುಣ್ಣಿಮೆ ಅಂತ ಕರೀತಾರೆ. ಪುರಾಣದ ಪ್ರಖ್ಯಾತ ಕಥೆಗಳಲ್ಲಿ ಉಲ್ಲೇಖಿಸಿರುವಂತೆ ಶಿವನು ತ್ರಿಪುರಾಸುರನ 3 ನಗರಗಳನ್ನು ತನ್ನ ಒಂದು ಬಾಣದಿಂದ ನಾಶವನ್ನು ಮಾಡಿದರು. ಇದರಿಂದ ತ್ರಿಪುರಾಸುರ ಎಂಬ ಅಸುರರ ಸಂಹಾರವಾಯಿತು. ಕೆಡುಕಿನ ಮೇಲೆ ಒಳಿತಿನ ಜಯದ ದಿನವಾಗಿ ಶಿವಭಕ್ತರು ದೇವಾಲಯಗಳಲ್ಲಿ ಕಾರ್ತಿಕ ಹುಣ್ಣಿಮೆಯ ದಿನದಂದು ದೊಡ್ಡ ಉತ್ಸಾಹದಿಂದ ಆಚರಿಸುತ್ತಾರೆ. ಶ್ರೀ ಮಹಾವಿಷ್ಣು ಮತ್ತು ತುಳಸಿಗೆ ಸಂಬಂಧಪಟ್ಟ ಪುರಾಣ ಕಥೆಯ ಬಗ್ಗೆ ಮಾಹಿತಿಯನ್ನು ಈಗ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ತುಳಸಿ ವಿವಾಹ ಮತ್ತು ವೃಂದಾಳ ಕಥೆಯ ಬಗ್ಗೆ ಮಾಹಿತಿಯನ್ನು ಈಗ ನಾನು ನೀಡುತ್ತೇನೆ. ತುಳಸಿ ವಿವಾಹ ಕರ್ನಾಟಕ ರಾಜ್ಯದಲ್ಲಿ ತುಂಬ ಜನಪ್ರಿಯ ಆಚರಣೆ. ವೃಂದ ಎಂಬ ಸದ್ಗುಣಶೀಲ ಮಹಿಳೆ ಜಲಂಧರ ಎಂಬ ರಾಕ್ಷಸನ ಜೊತೆ ವಿವಾಹವಾಗಿರುತ್ತಾಳೆ. ಜಲಂಧರ ಎಂಬ ರಾಕ್ಷಸ ರಾಜ ಅಜೇಯನಾಗಲು ತನ್ನ ಹೆಂಡತಿ ಪಾವಿತ್ರತೆಯೇ ಕಾರಣ. ಜಲಂಧರನನ್ನು ಸೋಲಿಸಲು ಶ್ರೀ ಮಹಾವಿಷ್ಣು ಜಲಂಧರನ ರೂಪವನ್ನು ಪಡೆದು ವೃಂದಾಳ ಪಾವಿತ್ರತೆಯನ್ನು ಭಂಗ ಮಾಡುತ್ತಾರೆ. ವೃಂದಾಳು ತನ್ನ ಪವಿತ್ರತೆಗೆ ಭಂಗವಾದ ವಿಷಯ ತಿಳಿದು ದುಃಖಿತಳಾಗಿ ಶ್ರೀ ಮಹಾವಿಷ್ಣುವನ್ನು ಶಪಿಸಿ ತಾನು ಸತಿ ಸಹಗಮನವನ್ನು ಮಾಡಿಕೊಳ್ಳುತ್ತಾಳೆ. ಆಕೆಯ ಅಸ್ಥಿಯಿಂದ ತುಳಸಿ ಗಿಡ ಹುಟ್ಟಿತ್ತು. ಆಕೆಯ ಭಕ್ತಿಯನ್ನು ಗೌರವಿಸಲು ಶ್ರೀ ಮಹಾವಿಷ್ಣು ತುಳಸಿ ಗಿಡವನ್ನು ಸಾಲಿಗ್ರಾಮ ರೂಪದಲ್ಲಿ ವಿವಾಹವಾಗುತ್ತಾರೆ. ಶ್ರೀ ಮಹಾವಿಷ್ಣು ವಾಗ್ದಾನವನ್ನು ನೀಡುತ್ತಾರೆ. ಈ ಮಾಸದಂದು ತುಳಸಿ ಎಲೆ ಇಲ್ಲದೆ ಎಲ್ಲ ಕಾಣಿಕೆಗಳು ಅಪೂರ್ಣವೆನಿಸಿಕೊಳ್ಳುತ್ತದೆ. ತುಳಸಿ ಮತ್ತು ಸಾಲಿಗ್ರಾಮ ಅಥವಾ ಶ್ರೀ ಮಹಾವಿಷ್ಣುವನ್ನು ಸಾಂಪ್ರದಾಯಿಕ ವಿವಾಹವನ್ನು ಉತ್ಥಾನ ದ್ವಾದಶಿಯೊಂದು ಕರ್ನಾಟಕದಲ್ಲಿ ಆಚರಿಸಲಾಗುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಇತರ ಪ್ರಮುಖ ಆಚರಣೆಗಳ ಕುರಿತು ಮಾಹಿತಿಯನ್ನು ಈಗ ನಾನು ನಿಮ್ಮ ಮುಂದೆ ವಿವರಿಸುತ್ತೇನೆ. ಕಾರ್ತಿಕ ದೀಪೋತ್ಸವ. ಈ ಉತ್ಸವವನ್ನು ಬೆಳಕಿನ ಹಬ್ಬ, ದೀಪೋತ್ಸವ ಅಂತ ಜನರು ಕರೆಯುತ್ತಾರೆ. ನೆಲ್ಲಿಕಾಯಿ ಅಥವಾ ಆಮ್ಲ ಗಿಡದ ಪೂಜೆ. ಭಕ್ತಾದಿಗಳು ನೆಲ್ಲಿಕಾಯಿ ಗಿಡವನ್ನು ಪೂಜೆ ಮಾಡುವುದರಿಂದ ಶ್ರೀ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಚಾನಲ್ನ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ನೀವೇ ನನಗೆ ಸ್ಫೂರ್ತಿ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ, ಅಂಟಿಲ್ ದೆನ್ ಟಾಟಾ ಬಾಯ್, ಸಿ ಯು.